ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರದಲ್ಲಿ ಬಹಳ ದಿನಗಳಿಂದ ಭಾರಿ ನಿರೀಕ್ಷೆ ಮೂಡಿಸಿದ್ದ ಟಾಕ್ಸಿಕ್ ಸಿನಿಮಾ ಇದೀಗ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರ ಶುರು ಮಾಡಿದೆ. ಯಶ್ ಅಭಿನಯದ ಈ ಸಿನಿಮಾ ಬಿಡುಗಡೆಯಾದ ಮೊದಲನೇ ದಿನವೇ ಸುಮಾರು 150 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಅದು ಮೂವಿಯವರು ಅಫಿಷಿಯಲಾಗಿ ಪೋಸ್ಟರ್ ಸಮೇತ ಬಿಟ್ಟವರೇ ಪರ್ಫೆಕ್ಟಾಗಿ 150 ಕೋಟಿ. ಅದು 100 ಕೋಟಿ ನಮ್ಮ ಇಂಡಿಯಾದಲ್ಲೇ ಕಲೆಕ್ಷನ್ ಆಗಿದೆ, ಇನ್ನು 50 ಕೋಟಿ ಬೇರೆ ಕಂಟ್ರಿಯಲ್ಲಿ ಕಲೆಕ್ಷನ್ ಆಗೈತೆ ಅಂತಲೇ ಹೇಳ್ಬೋದು. ಇನ್ನು ಆ ಸ್ಟೇಟ್ಗಳಲ್ಲಿ ಒಂದಷ್ಟು ಕಲೆಕ್ಷನ್ ಆಗಿದೆ. ಜಾಸ್ತಿ ಕಲೆಕ್ಷನ್ ಆಗಿರೋ ಸ್ಟೇಟ್ ಅಂದರೆ ಅದು ಇಂಡಿಯಾವರು, ಇಂಡಿಯಲ್ಲೇ ಜಾಸ್ತಿ ಕಲೆಕ್ಷನ್ ಆಗಿರೋದು. ಸುಮಾರು 55 ಕೋಟಿ ಏನೋ ಇಂಡಿಯಲ್ಲೇ ಕಲೆಕ್ಷನ್ ಆಗೈತೆ. ನಮ್ಮ ಕನ್ನಡ ಇಂಡಸ್ಟ್ರಿಗಿಂತ ಜಾಸ್ತಿ ಕಲೆಕ್ಷನ್ ಆಗೈತೆ ಅಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ 23 ಕೋಟಿ ಏನೋ ಅಷ್ಟೇ, ಮತ್ತು ಇಂಡಿಯಲ್ಲಿ ಜಾಸ್ತಿ ಆಗೈತೆ. ಸ್ನೇಹಿತರೆ, ಕೆಲವರೆಲ್ಲ ಸುಮ್ಮನೆ ನೆಗೆಟಿವ್ ಟಾಕ್ಸ್ ಎಲ್ಲ ಹಬ್ಬರಿಸ್ತಾವ್ರೆ, ಸುಮ್ಮನೆ ಅವೆಲ್ಲ ಮೂವಿ ಚೆನ್ನಾಗಿಲ್ಲ ಅದು ಇದು. ಸ್ನೇಹಿತರೆ, ಫಸ್ಟ್ ಅವರು ಒಂಥರ ವಿಜುವಲ್ಸ್ ಮೂವಿ ಅಂದರೆ ಪರ್ಫೆಕ್ಟ್ ಆಗೈತೆ. ಮೂವಿ ಮಾತ್ರ ಸೂಪರ್ ಆಗೈತೆ, ಚೆನ್ನಾಗೈತೆ. ಒಂದು ಸತಿ ನೋಡಿದಾದ್ಮೇಲೆ ಇನ್ನೊಂದು ಸತಿ ನೋಡಬೇಕು ಅನಿಸ್ತೈತೆ, ಕ್ಲಿಯರಾಗಿ ಅರ್ಥ ಮಾಡ್ಕೊಬೇಕು ಅನಿಸ್ತೈತೆ. ಅವರು ಫಸ್ಟು ನೀವೇನು ಮಾಡ್ತೀರಿ ಗೊತ್ತಾ, ಈ ನೆಗೆಟಿವ್ ರಿವ್ಯೂಸ್ ಎಲ್ಲ ಕೇಳಬೇಡ್ರಿ. ಅವ್ರು ಹೇಳಿ ಸುಮ್ಮನೆ ಒಂದು ಸತಿ ಫಸ್ಟು ನೀವು ಅರ್ಥ ಮಾಡ್ಕೊಳೋ, ಈ ಮೂವಿನ ಅರ್ಥ ಮಾಡ್ಕೊಂಡು ಕೆಪಾಸಿಟಿ ಫಸ್ಟ್ ನೀವು ಮೂವಿಗೆ ಹೋಗಿ. ಹೇಗೆ ಗೊತ್ತಾ, ಸುಮ್ಮನೆ ಎಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾವ್ರೆ, ಮೂವಿ ಚೆನ್ನಾಗಿಲ್ಲ ಅದು ಇದು. ಅದು ಇಷ್ಟು ನೆಗೆಟಿವಲ್ಲಿ 150 ಕೋಟಿ ಕ್ರಾಸ್ ಕಲೆಕ್ಷನ್ ಮಾಡಿದೆ. ಅದು ಯಶ್ ಅವರ ಅಭಿಮಾನ ಮತ್ತು ಅವರ ತಾಕತ್ತು, ಅವರ ಫ್ಯಾನ್ ಬೇಸ್ ಇರೋ ಕಾರಣದಿಂದ. ಪ್ಯಾನ್ ಇಂಡಿಯಾ ಸ್ಟಾರು ಯಶ್, ಅದು 150 ಕೋಟಿ. ಅದು ಫಸ್ಟ್ ಆದ ತಕ್ಷಣ ಎಲ್ಲ ನೆಗೆಟಿವ್ ಸ್ಪ್ರೆಡ್ ಮಾಡೋರು ಕೆಲವು ಸ್ಟೇಟ್ಗಳಲ್ಲಿ. ಅವೆಲ್ಲ ಸುಳ್ಳು. ಮೂವಿ ಚೆನ್ನಾಗೈತೆ, ನೋಡ್ಬೋದು. ಒಂಥರ ಆ್ಯಕ್ಷನ್ ಸೀನು, ನೀವು ಒಂಥರ ಕಮರ್ಷಿಯಲ್ ಬಿಟ್ಟು ಆ್ಯಕ್ಷನ್ ಸೀನು, ಡ್ರಾಮಾ, ಒಂಥರ ಎಮೋಷನ್ಸು ಎಲ್ಲ ನೋಡಬೇಕಂದ್ರೆ ಈ ಮೂವಿ ತಪ್ಪದೇ ನೋಡಿ. ಮೇಯ್ನಾಗಿ ಇದರೊಳಗೆ ವಿಜುವಲ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ, ಅದಂತೂ ಪಕ್ಕ. ಅವರು ಎಷ್ಟು ಅಮೌಂಟ್ ಖರ್ಚು ಮಾಡಿದರೆ ಆ ಮೂವಿಯಲ್ಲೆಲ್ಲ ಕಾಣಿಸ್ತೈತೆ, ಇಷ್ಟು ಖರ್ಚು ಮಾಡಿರ್ಬೋದು ಅನಿಸ್ತೈತೆ. ಆ ಥರ ಐತೆ ವಿಜುವಲ್ಸ್ಗಳೆಲ್ಲ. ಇನ್ನು ಮೇನ್ ಪಿಲ್ಲರು ಬೇಸು ಈ ಮೂವಿಗೆ ಸ್ಟ್ರೆಂತ್ ಅಂದರೆ ಯಶ್ ಅವರ ಆ್ಯಕ್ಟಿಂಗು ಮತ್ತು ಅವರ ಸ್ಕ್ರೀನ್ ಪ್ಲೇ. ಹೌದು ಸ್ನೇಹಿತರೆ, ಯಶ್ ಅವರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಅವ್ರ ಆ್ಯಕ್ಟಿಂಗ್ ಮಾತ್ರ ಒಂಥರ ನೀವು KGF ಆ ಥರ ಊಹೆ ಮಾಡ್ಕೊಂಡು ಹೋಗ್ಬೇಡ್ರಿ. KGF ಥರ ಇರ್ತೈತೆ ಗೆಟಪ್, KGF ಥರ ಇದೊಂಥರ ಗ್ಯಾಂಗ್ಸ್ಟರ್ ಮೂವಿ ಮಾತ್ರ ಚೆನ್ನಾಗೈತೆ, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರೆಲ್ಲ ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ, ಮೂವಿ ಚೆನ್ನಾಗಿಲ್ಲ ಅದು ಇಲ್ಲ. ಮತ್ತು ಇನ್ನೊಂದು ಮೇನ್ ವಿಷಯ, ಒಂಥರ ಫ್ಯಾಮಿಲಿ ಜೊತೆ ನೋಡೋ ಮೂವಿ ಅಲ್ಲ ಇದು. ಅದಂತೂ ಪಕ್ಕ ಫ್ಯಾಮಿಲಿ ಜೊತೆ ನೋಡೋ ಮೂವಿ ಅಲ್ಲ. ಅದಂತೂ ನಿಮಗೆ ಒಳ್ಳೆ ಮಾಸ್ ಮೂವಿ, ಒಳ್ಳೆ ಗ್ಯಾಂಗ್ಸ್ಟರ್ ಮೂವಿ ನೋಡಬೇಕಂದ್ರೆ ತಪ್ಪದೇ ಟಾಕ್ಸಿಕ್ ಮೂವಿ ಮಾತ್ರ ನೋಡಿ. ಥಿಯೇಟ್ರಲ್ಲೆಲ್ಲ ಯಶ್ ಅವರ ಎಂಟ್ರಿ ಬಂದಿದ್ದ ತಕ್ಷಣ ಏನು ಥಿಯೇಟ್ರಲ್ಲೆಲ್ಲ ಸೌಂಡು, ವಿಸಿಲ್ಸು ಆ ರೇಂಜಿಗೆ ಗೂಗ್ಲಾಗ್ತವ್ರೆ. ಮತ್ತು ಹೌಸ್ಫುಲ್ಗಳೆಲ್ಲ ಒಂಥರ ಇವಾಗ ಜಾಸ್ತಿ ಬುಕ್ ಆಗ್ತಾಯಿತ್ತು. ಫಸ್ಟ್ನೇ ದಿವಸ ನೆಗೆಟಿವ್ ಸ್ಪ್ರೆಡ್ ಆಯಿತು, ಅದಾದಮೇಲೆ ಇವಾಗೆಲ್ಲ ಮತ್ತೆ ತಿರ್ಗಿ ಶುರು ಹಚ್ಚಿ ಇವಾಗೆಲ್ಲ ತಿರುಗಿ ಪಾಸಿಟಿವ್ ಟಾಕ್. ಎಲ್ಲಿ ನೆಗೆಟಿವ್ ಶುರು ಆಯಿತು ತಿರ್ಗಿ ಅಲ್ಲೇ ಪಾಸಿಟಿವ್ ಎಲ್ಲ ಬರ್ತಾಯಿದೆ. ನಮ್ಮ ಕನ್ನಡದ ಎಲ್ಲ ಒಂಥರ ಎಲ್ಲ ಕಡೆ ಪಾಸಿಟಿವ್ ಬರ್ತಾಯಿದೆ. ಮತ್ತು ಇನ್ನೂ ಕಲೆಕ್ಷನ್ ಮಾಡಬೇಕು. ಫಸ್ಟ್ ಡೇ ಸೆಕೆಂಡ್ ಡೇ ಎಲ್ಲ ಸಾಲದು. ಇವಾಗ 150 ಕೋಟಿ ಅಂದರೆ ಅವರು ಒಟ್ಟಿನಾಗಿ 400-600 ಕೋಟಿ ಬಜೆಟಿನ ಅಷ್ಟು ರಿಕವರಿ ಆಗೋಗಬೇಕು. ಮೋಸ್ಟ್ಲಿ ಆಗ್ತೈತೆ. ಮೂವಿಯಲ್ಲಿ ಕಂಟೆಂಟ್ ಐತೆ, ಚೆನ್ನಾಗೈತೆ ಮೂವಿ, ತಪ್ಪೋದೇ ನೋಡಿರಿ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಈ ರೇಂಜಿಗೆ ಬೆಳೆದೈತೆ ಅಂದರೆ ಅದು KGFನಿಂದನೇ, ಯಶ್ ಅವರಿಂದನೇ. ಈ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಎಲ್ಲರಿಗೂ ಜಾಸ್ತಿ ವರ್ಡ್ಗೆಲ್ಲ ಗೊತ್ತಾಗಿದ್ದು ನಮ್ಮ KGF ಮೂವಿಯಿಂದನೇ ಅಂತಲೇ ಹೇಳ್ಬೋದು. ಇವಾಗ ಅದೇ ಸ್ಟಾರು, ನಮ್ಮ ಕರ್ನಾಟಕದ ಅದೇ ಸ್ಟಾರು ಇವಾಗ ವರ್ಲ್ಡ್ ವೈಡಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಬೇರೆ. ಅಂಥದ್ರಲ್ಲಿ ನಮ್ಮ ಕನ್ನಡ ನೋಡಿ ನಾವು ಕನ್ನಡ ಮೂವಿಗಳನ್ನು ಫಸ್ಟ್ ಬೆಳೆಸ್ಬೇಕು, ಆಮೇಲೆ ಬೇರೆ ಮೂವಿಗಳನ್ನು ಬೆಳೆಸೋಣ, ಅದು ಸೆಕೆಂಡ್ರಿ. ಫಸ್ಟ್ ಕನ್ನಡ ಮೂವಿಗಳನ್ನ ಬೆಳೆಸ್ಬೇಕು. ಮೂವಿ ಮಾತ್ರ ಚೆನ್ನಾಗೈತೆ. ಸ್ವಲ್ಪ ನಿಮಗೆ ಫಸ್ಟ್ ಹಾಫ್ ಒಂದು ಲೆವೆಲಲ್ಲಿ ಓದ್ತೈತೆ, ಸೆಕೆಂಡ್ ಹಾಫ್ ಎಲ್ಲ ಸ್ವಲ್ಪ ಎಮೋಷನ್ಸು, ಆ್ಯಕ್ಷನು, ಡ್ರಾಮಾ ಎಲ್ಲ ಸೆಕೆಂಡ್ ಹಾಫಲ್ಲಿ ಇರ್ತೈತೆ. ಫಸ್ಟ್ ಹಾಫ್ ಎಲ್ಲ ಪರವಾಗಿಲ್ಲ, ಚೆನ್ನಾಗೈತೆ. ಟೋಟಲಾಗಿ ನಾನು ಹೇಳ್ಬೇಕಂದ್ರೆ ಮೂವಿ ಮಾತ್ರ ತಪ್ಪದೇ ನೋಡಿರಿ. ಯಾಕಂದರೆ ಯಶ್ ಫ್ಯಾನ್ಸು ಯಾವ ರೀತಿ ನೋಡಬೇಕು ಅಂದ್ಕೊಂಡಿದ್ರು ಅದೇ ರೀತಿ ಐತೆ ಮೂವಿಯಲ್ಲಿ ಮಾತ್ರ. ಅವ್ರ ಆ್ಯಕ್ಷನ್ ಸೀನ್ ಆಗಲಿ, ಒಂಥರ ಫೈಟಿಂಗ್ಸ್ ಆಗಲಿ, ಸೀನಿಗೂ ಫೈಟಿಂಗ್ಸ್ ಆಗಲಿ, ಮತ್ತು ಡೈಲಾಗ್ ಡೆಲಿವರಿ, ಮೇಯ್ನಾಗಿ ಡೈಲಾಗ್ಸ್ ಎಲ್ಲ ಪರ್ಫೆಕ್ಟಾಗಿ ಸಿಂಕ್ ಆಗವೆ. ಯಶ್ ಅವರಿಗೆ ಡೈಲಾಗ್ಗಳು ಸಮೇತ ಚೆನ್ನಾಗವೆ ಮೂವಿಯಲ್ಲಿ. ಸ್ನೇಹಿತರೆ, ನೀವು ಯಾರು ಮೂವಿ ನೋಡಿ ಅಂದರೆ ತಪ್ಪದೇ ಮೂವಿ ನೋಡಿರಿ. ಈ ನೆಗೆಟಿವ್ ರಿವ್ಯೂಸ್ ಎಲ್ಲ ಕೇಳಬೇಡ್ರಿ, ಅವೆಲ್ಲ ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ, ಅವೆಲ್ಲ ಸುಳ್ಳು. ಮೂವಿ ಮಾತ್ರ ಕೆಲವು ಬೇಕಾದರೆ ಮೂವಿ ನೋಡ್ಬಿಟ್ಟು ಹೇಳ್ರಿ. ಮೂವಿನೂ ಕ್ಲಿಯರಾಗಿ ಅರ್ಥ ಮಾಡೋ ಕೆಪಾಸಿಟಿ ಇದ್ರೆ ಹೋಗ್ರಿ, ಅರ್ಥ ಆಗ್ತೈತೆ ಮೂವಿ. ಫಸ್ಟ್ ಅರ್ಥ ಮಾಡ್ಕೊಬೇಕು ನಾವು. ಸುಮ್ಮನೆ ಅವ್ರು ಯಾರೋ ಸ್ವಲ್ಪ ನೋಡಿಬಿಟ್ಟು ಮೂವಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ಅವೆಲ್ಲ ಸುಮ್ಮನೆ. ಫಸ್ಟು ಮೂವಿ ನೋಡಿರಿ, ಆಮೇಲೆ ಫಸ್ಟ್ ಅರ್ಥ ಮಾಡ್ಕೊಂಡು ನೋಡಿರಿ ಮೂವಿ. ಎಲ್ಲರಿಗೂ ಆಗ್ತೈತೆ. ಈ ಚಿಕ್ಕ ಇವು ಮೈಂಡ್ಸೆಟ್ಗೆಲ್ಲ ಅವೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾರೆ. ಒಂಥರ ಚೆನ್ನಾಗೈತೆ ಮೂವಿ ಸ್ನೇಹಿತರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಶುರು ಮಾಡೈತೆ 150 ಕೋಟಿ ಫಸ್ಟ್ ಡೇ. ಆಮೇಲೆ ಹಂಗೆ ರೈಸ್ ಆಗ್ತಾ ಹೋಗಲಿ ಅನ್ಕೊಳ್ಳೋಣ. ಒಳ್ಳೆ ಬಾಕ್ಸ್ ಆಫೀಸು ಇಂಡಸ್ಟ್ರಿ ಇಟ್ಟು ಹೊಡೀಲಿ. ಮೂವಿ ಮಾತ್ರ ಚೆನ್ನಾಗಿ ಓಡಬೇಕು, ಚೆನ್ನಾಗಿ ಕಲೆಕ್ಷನ್ ಆಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಇನ್ನೂ ಬೆಳಿಬೇಕು, ಇದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನೀವು ಯಾರಾದರೂ ಯಶ್ ಫ್ಯಾನ್ಸ್ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥ ಡೈಲಿ ರಿಲೇಟೆಡ್ ಮೇಲೆ ಟಾಪಿಕ್ಸ್ ಮೇಲೆ ನಾವು ವೀಡಿಯೋಸ್ ಮಾಡ್ತಾಯಿದ್ದೀರಿ. ಅಂಥದ್ದಲ್ಲಿ ನಾವು ವೀಡಿಯೋ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಇನ್ಫಾರ್ಮೇಷನ್ ಬರ್ತಿದೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.